ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನದಲ್ಲಿ ಕಾನೂನು ತನ್ನ ಕೆಲಸ ಮಾಡುತ್ತಿದೆ ಎಂದು ಸಚಿವ ಎಂ.ಬಿ. ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು, ಎಸ್ಐಟಿ ತನಿಖೆ ಮಾಡುತ್ತಿದೆ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಕಾನೂನು ತನ್ನದೇ ಆದ ಕ್ರಮ ಕೈಗೊಳ್ಳುತ್ತದೆ. ತನಿಖಾ ಹಂತದಲ್ಲಿ ನಾವು ಏನು ಮಾತನಾಡಬಾರದು. ಸತ್ಯ ಅಸತ್ಯ ಹೊರಗೆ ಬರುತ್ತದೆ ಎಂದರು. ಹನಿ ಟ್ರ್ಯಾಪ್ ಕೀಳುತನ, ಆದರೆ ಪ್ರಜ್ವಲ ರೇವಣ್ಣ ಕೇಸ್ ಬೇರೆ ಆಗಿದೆ. ಹನಿ ಟ್ರ್ಯಾಪ್ ಸಿಡಿ ಬಿಡುಗಡೆಯಿಂದ ಜನರು ವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಹನಿ ಟ್ರ್ಯಾಪ್ ಪ್ರಕರಣಗಳ ವಿಚಾರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಹೇಗೆ ಇದು 65 MLAs ಬೇಕು ಸರ್ಕಾರ ಕೊಡಬೇಕಂದ್ರೆ, ಪ್ಲಸ್ ಅವ್ರದೇ ಕುಮಾರಸ್ವಾಮಿ ಅವ್ರದೇ ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಆದ್ಮ್ಯಾಗ ಆ MLAಗಳು ಬಂದು ಇಲ್ಲಿ ಸೇರ್ತಾರೆ. ಅವಾರ್ಡ್ ಸೇರಿದ್ರಂದ್ರೆ 2/3 75 MLA ಬೇಕಾಗ್ತವೆ. 75 MLAನ ರಾಜೀನಾಮೆ ಕೊಟ್ಟು ಶಿಶಿ ಇಲ್ಲ ಕಿಂಡ್ರಿಸಿ ಹಗ್ರದನ ಅದನ್ನು ಮುನ್ಸಿಕಪ್ಪ ಅದು ಬಿಜೆಪಿ ಅವ್ರ ಪಶ್ಚಾತ್ತಾಪ ಆಗ್ಯದ. ಇವ್ರು ಕೂಡ ಯಾಕೆ ಮೈತ್ರಿ ಮಾಡ್ಕೊಂಡಿವಿ ನಾವು ಅಂತ. ರೈಟ್, ಪ್ರಕರಣ ನಡೀತು. ಇದು ಕಾಂಗ್ರೆಸ್ ಇದ್ದಾಗಲೇ ಅವಾಗೇನು ಮೈತ್ರಿ ಸರ್ಕಾರ ಅವಾಗಲೇ ನಡೆದಿತ್ತು. ಕಾಂಗ್ರೆಸ್ನವ್ರು ಏನು ಮಾಡಂತ ಹೇಳಿದ್ವ? ನಾವೇನು ಮಾಡಂತ ಹೇಳಿದ್ವಿ ಅಥವಾ ನಾವು ಮಾಡೋದ್ರೆ ನೀವು ಮಾಡ್ತೀರ? ನಾನು ಯಾರು ಕಾಂಗ್ರೆಸ್ನವ್ರು ಹಿಂಗೆ ಮಾಡ್ರಪ್ಪ ಅಂದ್ರೆ 2-3 ಸಾವಿರ ಮಂದಿ ಮೇಲೆ ಯೂಸ್ ಮಾಡ್ತೀವಿ, ಅತ್ಯಾಚಾರ ಮಾಡ್ತೀವಿ. ಬಿಜೆಪಿ ತುಂಬ ಸಂಸದ ಅವನು ಇಂಥವೆಲ್ಲ ಕೆಲಸ ಮಾಡ್ತಾರ. ಆಯ್ತು, ಯಾರು ಹೇಳ್ಯಾರಪ್ಪ ಕಾಂಗ್ರೆಸ್ ಮಾಡ್ತಾರಂದ್ರೆ ಕಾಂಗ್ರೆಸ್ ಮಾಡಂತ ಹೇಳ್ತಾರೆ. ಆಯ್ತು, ಮಾಡಿದವ್ರು ಯಾರು ಕಾಂಗ್ರೆಸ್ ಅವ್ರು ಮಾಡಂತ ಹೇಳ್ತಾರ? ಇಲ್ಲ, ಬಹಿರಂಗಪಡಿಸಿದವ್ರು ಯಾರು? ನಾನು ಡ್ರೈವರು, ಸುಡುಗಾಡು, ಇದೇ ಕಾನೂನು SIT ಎನ್ಕ್ವೈರಿ ನಡೆದವು. ಬಿಟ್ಬಿಡಿ ಸಾಕಿ. ನಮಗೆ ಹೇಳಕ್ಕೆ ಜನನೂ ಈಗ ನನಗೆ 2-3 ದಿವಸ ಆಯ್ತು ಜನ, ಸರ್ ಏನು TV ಆನ್ ಮಾಡಿದ್ವಿ ಇವತ್ತು ಬೆಳಿಗ್ಗೆ 60 ಬೆಂಗಳೂರು ಫೋನ್ ಮಾಡಿದ. ಸಾಕಾಗ ಸರ್ TV ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಿಗ್ಗೆ ಅದು ಕೂಡ ಬರೀ ಪ್ರಜ್ವಲ್ ರೇವಣ್ಣ ಎಟ್ಟರೆ ಅದು ಬಿಟ್ಬಿಡಿ. ಅದನ್ನು ಬೇರೆ ಬೇರೆ ಮಕ್ಕಳಿಗೆ ಪರಿಣಾಮ ಬೀಳ್ತದಲ್ಲ, ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ. ನನಗೆ ಇವತ್ತು ಬೆಳಿಗ್ಗೆ ಹೇಳಿದ್ರು ಯಾರೊಬ್ರು, ಏನು ಸರ್ ಸಾಕಾಗಿದೆ, ಟೆಲಿವಿಷನ್ ಆನ್ ಮಾಡಿದರೆ ಇದೇ ಬರ್ತದೆ ಪ್ರಜ್ವಲ್ ರೇವಣ್ಣ. ಕಾನೂನು ಕೋರ್ಟ್ ಇದೆ, ಕಾನೂನು ಇದೆ, ಸರ್ಕಾರ ಗಂಭೀರವಾಗಿದೆ, ಲುಕ್ಔಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀವಿ. ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿ ಎದುರಿಸ್ತಾರೆ. ಅವ್ರು ಎಲ್ಲೇ ಇದ್ರು ಕೂಡ ಪಾತಾಳದಲ್ಲಿದ್ದು ಕೂಡ ಹಿಡ್ಕೊಂಡ್ಬರ್ತೀವಿ. ಅಣ್ಣಾಮಲೈ ಪೊಲೀಸ್ ಆಗಿದ್ದವು, ತುಸು ಪೊಲೀಸ್ ಕಾನೂನುಗಳು ಹೇಳಿರ್ತಾರೆ. ನಾ ಎಂ.ಬಿ. ಪಾಟೀಲ್ ಗೊತ್ತಿರಂಗಿಲ್ಲ ಕಾನೂನ ಸೆಕ್ಷನ್. ನಾವು ರಾಜಕೀಯ ಭಾಷಣ ಮಾತಾಡ್ಬೇಕು, ಮತ್ತೇನಿಲ್ಲ. ಇದೇ ಬರೀ ನೋಡಿ, ಕಾನೂನು ತನ್ನದೇ ಆದಂಥ ಕ್ರಮ ಕೈಗೊಳ್ತದೆ. ನೋಡಿ, ನಾವು ಈಗ SIT ಇದೆ, ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಬಾರ್ದು. ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. SIT ರಚನೆ ಆಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಬಯಲುಗೊಳ್ತದೆ. ನೋಡಿ, CD ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ತಿಳ್ಕೊಳ್ಳಿ. ಕಾಂಗ್ರೆಸ್ ನಾಯಕರು ಇದನ್ನು ಮಾಡಕ್ಕೆ ಹೇಳಿದ್ರ? ಮತ್ತು ಇದು CD ವಿಚಾರಗಳು ಇದು ಭಾಳ ಕೀಳು ಮಟ್ಟದ ಕೆಲಸಗಳಿಲ್ಲ. ಎಲ್ಲೋ ಒಂದು ಕಡೆ ಚುನಾವಣೆಗಳು ಮುಗಿದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಕೂತ್ಕೊಂಡು ಈ CD ವೈಯಕ್ತಿಕ ವಿಚಾರಗಳು, ಇದು ಪ್ರಜ್ವಲ್ ರೇವಣ್ಣ ಕೇಸು, ಇದು ಅತಿರೇಕ, ಇದು ಬೇರೆ. ಈಗ ಎಷ್ಟೋ ಕೇಸ್ನಲ್ಲಿ ವೈಯಕ್ತಿಕ ಕೇಸ್ಗಳಲ್ಲಿ ಇವತ್ತು ದಿವಸ ಈ ಯಾರನ್ನೋ ಶಿಕ್ಷಾಕುವಂಥದ್ದು, ಟ್ರ್ಯಾಪ್ ಮಾಡುವಂಥದ್ದು, ಇಂಥವೆಲ್ಲ ನಡೀತಾರೆ. ಅದು ಭಾಳ ಕೀಳು ಮಟ್ಟದ್ದು. ಆದರೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ನಾನು ಇದನ್ನು ಫೋನ್ ಮಾಡಿದೆ. ಭಾಳ ಅತಿ ಗಂಭೀರವಾದಂಥ ಅಪಾದನೆ. ಸುಮಾರು 2-3 ಸಾವಿರ ಜನರ ಒಂದು ಬಾಳನ್ನು ಇವತ್ತು ದಿವಸ ಹಾಳು ಮಾಡಿದ್ದು ಅಂಥೇಳಿ ಮಾಧ್ಯಮದಲ್ಲಿ ಇವತ್ತು ಎಲ್ಲನೂ ಕೂಡ ನಾವು ನೋಡಿದ್ದೀವಿ. ಸತ್ಯಾಸತ್ಯತೆ ಇವತ್ತು SIT ತನಿಖೆ ಆದಮೇಲೆ ಹೊರಗೆ ಬರ್ತದೆ. ಇದು ಭಾಳ ಎಲ್ಲೋ ಒಂದು ಕಡೆ ಇದು ಕೀಳು ಮಟ್ಟದ್ದು. ಇದನ್ನು ಬಿಟ್ಟು ನಾವು ಹೊರಗೆ ಬರ್ಬೇಕು. ಯಾಕಂದ್ರೆ ಜನ ಈಗ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಜನ ಪಕ್ಷಾತೀತವಾಗೈತೆ, ಪಕ್ಷಾತೀತವಾಗೈತೆ ಜನ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಹನಿ ಟ್ರ್ಯಾಪ್ ಮಾಡುವಂಥದ್ದು, ಇಂಥ ಚಿಲ್ಲರೆ ಕೆಲಸ ವೈಯಕ್ತಿಕವಾಗಿ ನಾವು ಮಾತಾಡೋದು ನಮ್ಮ ಪಕ್ಷದ
ಪಾಲಿಸಿ, ಅವ್ರ ಪಕ್ಷದ ಬಗ್ಗೆ ನಮ್ಮ ಪಕ್ಷ ಸಾಧನೆ, ಅವ್ರ ಪಕ್ಷದ ಸಾಧನೆ ಟೀಕೆ ಮಾಡೋಣಂತೆ. ಚುನಾವಣೆ ಒಂದು ಆರೋಗ್ಯಕರವಾದಂಥದ ಟೀಕೆ ಟಿಪ್ಪಣಿ ನಡೀಲಿ. ಅಭಿವೃದ್ಧಿ ಬಗ್ಗೆ, ಅವರ ವೈಫಲ್ಯ ಬಗ್ಗೆ, ಅವ್ರ ಭ್ರಷ್ಟಾಚಾರ ಬಗ್ಗೆ ಇವೆಲ್ಲನೂ ಕೂಡ ಆಗಲಿ. ಆದರೆ ಈ ಹನಿ ಟ್ರ್ಯಾಪು, ಈ CD ಎಲ್ಲೋ ಜನರಿಗೆ ಹೇಸಿಗೆ ಬರ್ತಾ ಇದೆ, ಇದು ಇಲ್ಲಿಗೆ ನಿಲ್ಲಬೇಕು. ಆದರೆ ಇದನ್ನು ನಾವು ಪ್ರಜ್ವಲ್ ರೇವಣ್ಣ ಕೇಸಿಗೆ ನಾನು ಟ್ಯಾಗ್ ಮಾಡಲ್ಲ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸು ಭಾಳ ಗಂಭೀರವಾದಂಥವು. ಯಾವ ಮಟ್ಟಿಗಿದೆ ನನಗೆ ಗೊತ್ತಿಲ್ಲ. ಅದು ಮಾಧ್ಯಮದಲ್ಲಿ ನೀವು ತೋರಿಸೋ ಪ್ರಕಾರ 1000, 2000, 3000 ಏನೇನೋ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ, ಅದು ನಾನು ಏನು ಹೇಳೋಕ್ಕಾಗಲ್ಲ. ತನಿಖೆಯಿಂದ ಹೊರಗೆ ಬರ್ತದೆ. ಅಲ್ಲ, ಈ ಇಷ್ಟೆಲ್ಲ ನಡೀತಾ ಇದೆ, ಮೈತ್ರಿ ಅವರು BJP ಮತ್ತು JDS ಮೈತ್ರಿ ಇದೆ. ಆದ್ರೆ ಇದು ಯಾವುದೂ ಮತದಾನ ಮೇಲೆ ಇಫೆಕ್ಟ್ ಆಗಲ್ಲ, ನಮಗವರೆಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನೋಡಿ, ಸಂಬಂಧ ಇರ್ತದೆ. ಯಾಕಂದರೆ ಈಗಪ್ಪ ಅದು ಮಾಡಿದ ಮೇಲೆ ಅವರು ಕೂಡ ಮೈತ್ರಿ ಪಕ್ಷದ ಮೇಲೆ BJP ಅವರು ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ಇತರ ವಿಚಾರಗಳನ್ನು ಮಾತಾಡ್ತಾರೆ. ಅರ್ಥ BJP ಅವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರೂ ಇವ್ರಿಗೆ ಇಂಥ ಕೆಲಸ ಮಾಡೋದು ಹೇಳಿಲ್ಲಲ್ಲ. ಅದು ಮಾಡಿದ್ರೆ ಲೈಕ್ ಸೈಕೋ. ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ. ಮಹಿಳೆಯರು ತುಂಬ ಈ JDS ಪಕ್ಷ ಬಗ್ಗೆ ಒಂದು ಅಸಹ್ಯಕರವಾದಂಥ ವಾತಾವರಣ ಇರೋದ್ರಿಂದ ಮಹಿಳಾ मतदारರು ತುಂಬ ಮತ್ತು इकरा PU साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा PU साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है। और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा PU साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।